ಚಾ ತಗೋಬರ್ರಿ. ಅಲ್ಲೇ ಇಡ್ ಕೆಳಗ. ನಾ ಕೆಲ್ಸಕ್ಕೆ ಹೋಗಿರ್ತೀನ. ಚಾ ಹಂಗ ಐತಿರ್ಲೆ ಕುಡ್ದೇ ಇಲ್ಲ ಚಾನ. ಹಾ ಆ ಚಾ ಯಾಕೆ ಕುಡುದಿಲ್ಲ ಅನ್ನೋದು ಆ ಚಾನ ಕೇಳ್ತೈತಿ. ಬಹುಶಃ ಆ ಚಾ ತಣ್ಣಗಾಗೈತಿ ಕಾಣಿಸ್ತೈತಿ, ಅದಕ್ಕ ಕುಡ್ದಿಲ್ಲಲ್ಲ ನೀವು. ಆ ಚಾ ತಣ್ಣಗಾಗ್ಲಕ್ ಎಷ್ಟು ಟೈಮ್ ತಗೋತ್ಲ? ನಿನ್ನೆ ರಾತ್ರಿ ಬಂದು ನನಗೆ ಸಿಟ್ಟ ಕಡಿಮೆ ಆಗ್ಲಕ್ ಅಷ್ಟ ಟೈಮ್ ತಗೋತ. ಅದ್ರ ನೀ ಏನ್ ಮಾಡಿದಿ? ಅಷ್ಟು ಜಲ್ದಿ ನಿಮ್ಮ ಅವ್ವಪ್ಪ ಫೋನ್ ಹಚ್ಚಿ ಹೇಳಿದಿ. ಅಲ್ಲ, ನಮ್ಮ ಅವಾಗ ಏನೋ ವಯಸ್ಸಾಗೈತಿ, ಆಕಿ ಏನೋ ಒಂದು ಮಾತು ನಿನಗೆ ಅಂದ ಹೊಳ್ಳಿ ನೀ ಆಕಿ ನಮ್ಮ ಅವ್ವ ವಾದ ಹಾಕಿದಿ. ನಮ್ಮ ಅವಾಗ ವಾದ ಹಾಕಿದತ್ತ ನಾ ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡ ನಿನಗೆ ಏನೋ ಒಂದು ಬೈದಿ. ಏನಾತೀಗ? ಅದನ್ನೆಲ್ಲ ತಗೊಂಡ ನಿಮ್ಮ ಅವ್ವಪ್ಪ ಫೋನ್ ಹಚ್ಚಿ ಹೇಳ್ತಿ. ಸ್ವಲ್ಪ ಕಾಮನ್ ಸೆನ್ಸ್ ನಿನಗ? ಅಲ್ಲ, ನಿಮ್ಮ ಅವ್ವಪ್ಪಗ ಅಷ್ಟು ಜಲ್ದಿ ಫೋನ್ ಮಾಡಿ ಹೇಳಿದಿ, ನಿಮ್ಮ ಅವ್ವಪ್ಪ ಏನ್ ತಿಳ್ಕೊಳಂಗಿಲ್ಲ ನನ್ನ ಬದ್ದಲ್ಲ ನಮ್ಮ ಅವ್ವನ ಬದ್ದಲ್ಲ. ಹಾ, ಫೋನ್ ಹಚ್ಚಿ ಹೇಳ್ತಿ ನನ್ನ ಗಂಡ ಬೇಗ ನಮ್ಮ ಅತ್ತಿ ಬೇಡ್ಲತ್ತಂದ. ಯಾಕ ಇಷ್ಟು ಹುಟ್ಟಿ ದೊಡ್ಡಕ್ಕಾಗಿದಿ ನೀ ನಿಮ್ಮ ಅವ್ವಪ್ಪನ ಕಡೆ ಬಯಸ್ಕೊಂಡಿರ್ಲಿ? ಅವಾಗ ಯಾಕೆ ಹೇಳ್ತೀರಿ ಫೋನ್ ಹಚ್ಚಿ? ನೋಡ, ನಮ್ದು ಲವ್ ಮ್ಯಾರೇಜ್. ಮದ್ವಿಗಿಂತ ಮೊದ್ಲ ಎಷ್ಟು ಪ್ರೀತಿ ಇದ್ದಿ, ಈಗ ಅದ ಪ್ರೀತಿ ಐತಿ ನನ್ ಮ್ಯಾಲ ನಿನಗ? ಅದು ಒಂದ್ ಮದ್ವಿಗಿಂತ ಮೊದ್ಲು ನನಗೆ ಎಷ್ಟು ಟೈಮ್ ಕೊಡ್ತಿದ್ನಿ, ಮದ್ವೆ ಆದ್ಮೇಲೆ ಒಂದ್ ಸ್ವಲ್ಪ ನನ್ ಸಂಬಂಧ ಟೈಮ್ ಕೊಡ್ತೀಯನ್? ಅದು ನಿನಗೆ ಅವ್ರಿಗೆ ಹೇಳಿದ್ದಷ್ಟ ಕರೆಕ್ಟ್ ಅನ್ಸತಿ, ನಾ ಹೇಳಿದ್ದೇನು ಕರೆಕ್ಟ್ ಅನ್ಸಂಗಿಲ್ಲ? ಮದ್ವಿಗಿಂತ ಮೊದ್ಲ ನಾ ಈ ಮನಿಗೆ ಮಗ ಅಷ್ಟ ಆಗಿದ್ನಿ, ಅವಾಗ ಜವಾಬ್ದಾರಿ ಅನ್ನೋದು ಇರ್ಲಿಲ್ಲ. ಈಗ ಮದುವೆ ಅದಾನ, ನಾ ನಿನಗ ಗಂಡ, ಒಂದು ಮಗುವಿಗೆ ಅಪ್ಪ ಆಗೇನಿ, ಜವಾಬ್ದಾರಿ ಅನ್ನೋದು ಬಹಳ ಐತಿ. ಕೆಲಸದ ಒತ್ತಡದಾಗ ನಿನ್ನ ಜೋಡಿ ಟೈಮ್ ಕೊಡಕ್ ಸ್ವಲ್ಪ ಆಗಿರ್ಲಕ್ಕಿಲ್ಲ ನನಗ ಅಷ್ಟ. ಅಷ್ಟು ಸಲುವಾಗಿ ಇತ್ತನ ಮಾತಾಡೋದು. ಹೌದ್, ಮತ್ತೆ ನಿಮ್ಮ ಮಮ್ಮಿನೂ ನನಗೆ ಹೆಂಗ್ ಬೇಕಾದಂಗ ಮಾತಾಡ್ತಾರಲ್ಲ, ಅದಕ್ಕ ನಾನು ಮಾತಾಡೀನಿ. ಮುಚ್ಚು ಬಾಯ್, ಮುಚ್ಚು ಬಾಯ್. ನಿನ್ನ ಹಿಂಗ ಮಾತಾಡಿ ನನಗ ಏನು ನಿನ್ನೆ ನಾವು ಬ್ಯಾರೆ ಮನಿ ಮಾಡೋನು, ನಮ್ಮ ಅವ್ವ ಇಲ್ಲೇ ಬಿಟ್ಟು ಹೋಗೋಣತ್ತು. ನಿಮ್ಮ ಅವ್ವ ಬೇಕೋ ಏನ ನಾ ಬೇಕೋ ಅಂತ ನನಗೆ ಕೇಳ್ತಿ? ಏ ಹುಚ್ಚ, ಇದು ಒಂದು ಲೈನ್ ಹೇಳ್ತೀನಿ ಕೇಳಿ. ನನಗ ನಮ್ಮವ್ವ ನನಗೆ ತಾಯಿ ಆದ್ರ ನೀ ನನ್ನ ಮಗನಿಗೆ ತಾಯಿ ಆಗ್ತಿ. ಆಕಿ ನನ್ನ ಹರದಾಕಿ ಆದ್ರ ನೀ ನನ್ನ ಮಗನ ಹರದಾಕಿ. ಆಕಿ ನನಗೆ ಜೀವನ ಕೊಟ್ಟಾಕಿ ಆದ್ರ ನೀ ನನ್ನ ಜೋಡಿ ಜೀವನ ನಡೆಸಕ್ಕಿ. ಹಿಂಗಿರುವಾಗ ಅವು ಬೇಕು ಏನ್ ಹೆಂಟ್ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾವು? ನಿಮ್ಮಂತವ್ರು ಹಿಂಗ್ ಕೇಳೋದಕ್ಕ ಇವತ್ತಿಗೆ ಎಷ್ಟೋ ಗಂಡ ಮಕ್ಳ ಕುಡಿಲಕ್ ಬಾಗಲ ಅಂಗಡಿಗೆ ಹೋಗ್ತಾರ. ಬಾಗ ಅಂಗಡಿಗೆ ಹೋಗಿ ನೋಡಿದ್ರ ಚಟ ಮಾಡಕ್ ಬಂದವ್ರಕ್ಕಿಂತ ಹೆಚ್ಚ ಮನ್ಯಾಗಿನ ಕಾಟಕ್ ಬಂದಿರ್ತಾವ ಹೋಗಿ ಕುಡಿಲಕ್ಕ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀ ಮೊದ್ಲು ಹೆಂಗ್ ಪ್ರೀತಿ ಮಾಡ್ತಿದ್ಲೆ ಹಂಗ ಪ್ರೀತಿ ಮಾಡ್ಬೇಕು, ನಾನ್ ಹಂಗ ನೋಡ್ಕೋಬೇಕು. ನಿನ್ ಜವಾಬ್ದಾರಿ ನನ್ಗೇನ್ ಗೊತ್ತಿಲ್ಲ, ಅದ್ ನಂಗೆ ತಿಳಿಯಂಗೂ ಇಲ್ಲ. ಹೌದಾ? ನಿನಗೇನು ತಿಳಿಯಂಗಿಲ್ಲ? ತಿಳಿಸ್ಕೊಡ್ತೀನಪ್ಪ ಒಂಜರ. ಇದೇನ್ರಿ? ಹೇಳ್ತೀನಿ ಒಂದ್ ನಿಮಿಷ ಗಪ್. ಈಗ ನಿನ್ನ ತಲೆ ಮ್ಯಾಗ ಏನ್ ಇಟ್ಟಲ್ಲ ಬುಕ್, ಅದ ನನ್ನ ಎಲ್ಲಾ ಜವಾಬ್ದಾರಿ ಅಂತ ತಿಳ್ಕೊ. ಅದನ್ನ ಬುಕ್ ಬೀಳ್ಸಲ್ಲನ ನನ್ನ ಬಾ ತಪ್ಕೊಂಡು ಆಕತಿ ಬಾ. ಹಂಗೇನ್ರಿ ತಲೆ ಮೇಲೆ ಬುಕ್ ಇಟ್ಕೊಂಡು ನಿಮ್ ಕಡೆ ಬರೋದಂದ್ರ ಕೈ ಜಾರ್ ಬೀಳುದನ ಕಷ್ಟ ಆಗುದನಲ್ಲ ಅದು. ನೋಡು, ನಿನಗ ಬ್ಯಾಲೆನ್ಸ್ ಮಾಡ್ಲಕ್ ಆಗ್ಲಿಲ್ಲ. ಈಗ ಹಂಗ ಜೀವನ ಅಲ್ದ, ಎಲ್ಲಾನು ಬ್ಯಾಲೆನ್ಸ್ ಮಾಡಾಕ ಬಾಳ ಕಷ್ಟ ಆಕತಿ. ಮದುವೆಕ್ಕಿಂತ ಮೊದ್ಲು ಇದ್ದಂಗ ಮದುವೆ ಆದ್ಮೇಲೆ ತಿಳ್ಲಾಕ್ ಆಗಂಗಿಲ್ಲ. ಅದಕ್ಕೆ ವ್ಯತ್ಯಾಸ ಐತಿ. ಒಬ್ಬ ಗಂಡಸ ಹೊರಗ್ ಕೆಲ್ಸಕ್ಕೆ ಹೋಗಿ ಮನಿಗೆ ಬರ್ತಾನಂದ್ರ 108 ಟೆನ್ಷನ್ ತಲೆ ಇಟ್ಕೊಂಡು ಬಂದಿರ್ತಾನ. ಹೆಂಡತಿ ಅದಕ್ಕೆ ಪ್ರೀತಿ ಕೊಡ್ಬೇಕ, ಅಕ್ಕಿನ ಒಂದ್ ದೊಡ್ಡ ಸಮಸ್ಯೆ ಆಗ್ಬಾರ್ದು ಮನ್ಯಾಗ.